ಎಲ್ಲ ಪಕ್ಷದ ನಾಯಕರಿದ್ದಂಥದ್ದು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿದ್ದಂಥದ್ದು, ಮಾನ್ಯ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಒಗ್ಗರಲಿಂದ ನಿರ್ಣಯವನ್ನು ಕೈಗೊಂಡಿದ್ದಾರೆ. ನಾವು ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇದು ಕೂಡ್ದು ಅಂತಲ್ಲ. ಇಂಥ ಪರಿಸ್ಥಿತಿನಲ್ಲಿ ಮತ್ತೆ ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಕೆಲಸ ನಡೆಕೊಡ್ದು ಅದನ್ನು ಈಗಲೇ ಸರ್ಕಾರ ಅದನ್ನು ವಾಪಸ್ ತಗೋಬೇಕು ಅಂತಕ್ಕಂಥದ್ದು ಬಂದು, ಜೊತೆಗೆ ಇವತ್ತು ನಮ್ಮ ಹೋರಾಟಕ್ಕೆ ಭಾಳಷ್ಟು ಸ್ವಾಮೀಜಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮನೆಗೆ ಎಲ್ಲ ಪಕ್ಷದವರು ಪಕ್ಷಾತೀತವಾದಂಥ ಒಂದು ಹೋರಾಟವನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ಇಲ್ಲಿ ನಡೀತಕ್ಕಂಥದ್ದು ಪಕ್ಷಾತೀತವಾದಂಥ ಒಂದು ಹೋರಾಟ. ಜೊತೆಗೆ ಇಲ್ಲಿ ಈ ಹೋರಾಟ ನಿರಂತರವಾಗಿ ನಡೀತಕ್ಕಂಥ ಒಂದು ಹೋರಾಟ. ಈ ಯೋಜನೆಯನ್ನು ಕೈ ಬಿಡೋವರೆಗೂ ಕೂಡ ನಾವು ನಿರಂತರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ. ಮತ್ತು 16ನೇ ತಾರೀಕು ನಾವೇನು ನಾಡದ್ದು ಗುರುವಾರ ದಿವಸ ಎಲ್ಲ ತಾಲೂಕಿನ ಜನಗಳು ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಕೆಲಸವನ್ನು ನಿಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಜಾಗದಲ್ಲಿ ಧರಣಿ ಮಾಡ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ನಾವು ಮುಂದಿನ ಹೋರಾಟ ಒಂದು ವೇಳೆ ಸರ್ಕಾರ ಈ ಬಗ್ಗೆ ತೀವ್ರವಾದ ಗಮನ ಹರಿಸಿ ಏನಾದರೂ ಈ ಯೋಜನೆಯನ್ನು ಸ್ಥಗಿತಗೊಳಿಸದಲ್ಲೇ ಹೋದರೆ ಅದನ್ನು ರದ್ದು ಮಾಡದಲ್ಲೇ ಹೋದರೆ ನಾವು ಆ ಲೈನಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಯೋಚನೆ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಳ್ತೀವಿ. ತುಮಕೂರು ಜಿಲ್ಲೆಯಾದ್ಯಂತ ನಾವು ಬಂದು ಮತ್ತು ಪ್ರತಿಭಟನೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಆ ಕಾರಣದಿಂದಲೇ ಇವತ್ತಿನ ದಿವಸ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ತುಮಕೂರು ಜಿಲ್ಲೆಯ ರೈತರ ಹಿತವನ್ನು ರಕ್ಷಣೆ ಮಾಡತಕ್ಕಂಥ ಉದ್ದೇಶ ಒಂದು ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಅಥವಾ ಯಾವುದೋ ರಾಜಕಾರಣಿ ಯಾವುದೋ ಚುನಾವಣೆನೂ ಬರ್ತಾ ಇಲ್ಲ. ರಾಜಕೀಯ ಉದ್ದೇಶದ ಹೋರಾಟ ಅಲ್ಲ, ಜಿಲ್ಲೆಯ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ಉದ್ದೇಶದಿಂದ ರೂಪುಗೊಂಡಿರ್ತಕ್ಕಂಥ ಈ ಒಂದು ಹೋರಾಟ. ನಾವು ಹೋರಾಟದಲ್ಲಿ ನಾವು ಮುಂದುವರಿತೀವಿ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ, ಜೊತೆಗೆ ತಮ್ಮ ಇನ್ನೊಂದು ಈಗಾಗಲೇ ಕಾಲುವೆ ಮೇಯ್ನು ಹುಡುಗೆ ಕಾಲುವೆ ಇದೆಯಲ್ಲ, ಅದು ಆಧುನೀಕರಣಗೊಳ್ತಾ ಇದೆ. ಅದು ಆಧುನೀಕರಣಗೊಂಡಂಥ ಸಂದರ್ಭದಲ್ಲಿ ನೀರು ಸರಾಗವಾಗಿ ನಮ್ಮ ಭಾಗದ ಅವಶ್ಯಕತೆಗಳನ್ನು ಪೂರೈಸಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ನೀರಿನ ಲಭ್ಯತೆ ಇದ್ದರೆ ನಾವೇನು ನಿಮಗೆ ನೀರು ಕೊಡಲಿಕ್ಕೆ ವಿರೋಧ ಇಲ್ಲ, ಆದರೆ ನಮಗೆ ನೀರಿಲ್ಲ, ಅದರಿಂದ ನಿಮ್ಗೆ ಎಲ್ಲಿ ಕೊಡೋಣ ಅನ್ನೋದು ಒಂದು. ಮೇಲಾಗಿ ಇದು ನೇರವಾಗಿ ನಾವು ಸ್ಪಷ್ಟವಾಗಿ ಹೇಳೋದು ಅಂತಂದರೆ, ಇದು ರಾಜಕೀಯ ಪ್ರೇರಿತ ಯೋಜನೆ, ರಾಜಕೀಯ ಉದ್ದೇಶಕ್ಕೋಸ್ಕರ ರೂಪುಗೊಂಡಿರ್ತಕ್ಕಂಥ ಯೋಜನೆ ಇದು. ಯಾಕೆಂದರೆ ಯೋಜನೆಯ ಬಗ್ಗೆ ಆಸಕ್ತಿ ಇರುವಂಥ ನಾಯಕರುಗಳಿಗೂ ಗೊತ್ತು ಈ ಯೋಜನೆಯಿಂದ ಏನು ಪ್ರಯೋಜನ ಆಗೋದಿಲ್ಲ, ಯಾಕೆ ನೀರು ಸಮರ್ಪಕವಾಗಿ ಸಿಗೋದಿಲ್ಲ ಅಂತಲ್ಲ. ಆದರೆ ನಮ್ಮ ರಾಜಕೀಯ ಉದ್ದೇಶಕ್ಕೆ ಅವ್ರಿಗೂ ಸರಿಯಾಗಿ ನೀರು ಸಿಗೋದಿಲ್ಲ, ನಮಗೂ ನೀರು ಸಿಗೋದಿಲ್ಲ. ಮುಖ್ಯವಾಗಿ ಇದರಿಂದ ಬಾಧಿತರಾಗ್ತಕ್ಕಂಥವರು ನಮ್ಮ ಜಿಲ್ಲೆಯ ಜನನೇ ಹೊರತು ಬೇರೆಯವರಲ್ಲ. ಆದ್ದರಿಂದ ನಾವು ಈ ಒಂದು ನಿರಂತರವಾದಂಥ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಜನ, ಅದರಲ್ಲೂ ಕೂಡ ಹೆಣ್ಮಕ್ಳು ಹೊಡ್ತಾವ್ರೆ, ನಾವು ಬರ್ತೀವಿ ಅಂತ. ಜೊತೆಗೆ ನಾಳೆ ಈಗ ಕಾಲುವೆ ತಗೊಂಡವ್ರಲ್ಲ ಬೈಕು ಜಾಗ ರೋಡ್ ಭಾಳ ಚಿಕ್ಕವಿದ್ದಾವೆ. ಭಾಳ ನಾವು ನೋಡ್ಬೋದು, 35 ಕಿಲೋಮೀಟ್ರ್ ಹೋಗಿದ್ದೀವಿ. ಭಾಳ ಚಿಕ್ಕ ರೋಡ್ಗಳು, ಅದನ್ನು ತೆಗಿಬೇಕಾದ್ರೆ ಮಣ್ಣು ತೆಗೆದು ರೈತರ ಜಮೀನಿಗೆ ಹಾಕ್ತಾವ್ರೆ. ಅಲ್ಲಿ ರೈತರೆಲ್ಲ ವಿರೋಧ ಮಾಡ್ತಾವ್ರೆ. ನಾವು ಹೋಗೋ ದಿವಸ ಪ್ರತಿ ಒಂದೊಂದು ಜನ ಗುಂಪು ತೆಗಿತ್ತು, ಸರ್ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಜನ ಆ ಭಾಗದ ಜನ ಹೊಚ್ಕೆದ್ದಿದ್ದಾರೆ. ರಸ್ತೆಯಲ್ಲಿ ಅಂತ ಹೇಳ್ತಾರೆ, ರಸ್ತೆ ಚಿಕ್ಕದಾಗೈತೆ. ಆ್ಯಕ್ಚುಲಿ ಎಲ್ಲ ದೊಡ್ಡ ದೊಡ್ಡ ಅಕ್ಕಪಕ್ಕದ ಜಮೀನುಗಳು ಹೋಗ್ತವೆ. ಖಾಸಗಿ ಜಮೀನವ್ರು ಪಾಣಿಗಳು ತಗೊಂಬಂದು ತೋರಿಸಿದ್ರು, ನೋಡಿ ಸರ್ ಖಾತೆ ನಮ್ಮ ಹೆಸರಿಗೈತೆ, ಪಾಣಿ ಇದೆ ಅಂತಲ್ಲ. ಅವರೆಲ್ಲ ಈಗ ರೋಡ್ ಹೋಗೋಕ್ಕೂ ಸಿದ್ಧವಾಗಿದ್ದಾರೆ. ಅವರೆಲ್ಲ ತಯಾರು ಮಾಡ್ತಾ ಇದ್ದವ್ರೆ, ವಕೀಲರುಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಈ ಯೋಜನೆ ಇದೆಲ್ಲ ಭಾಳಷ್ಟು ನನಗೆ ಸರ್ಕಾರದ ದುಡ್ಡು ಏನು 940 ಕೋಟಿನೋ 48 ಕೋಟಿನೋ ಕೊಟ್ಟಿದ್ದಾರಲ್ಲ, ಇದೆಲ್ಲ ವೇಸ್ಟ್ ಆಗ್ತದೆ. ಇದು ರಾಜಕೀಯ ಯೋಜನೆ ಆಗಿರೋದ್ರಿಂದ ಇದೆಲ್ಲ ದುಡ್ಡೆಲ್ಲ ವೇಸ್ಟ್ ಆಗ್ತಿದೆ. ಸಾರ್ವಜನಿಕ ಹಣ ಪೋಲಾಗ್ತೈತೆ. ನೀರು ನಮಗೂ ಸಿಗೋದಿಲ್ಲ, ಅವ್ರಿಗೂ ಸರಿಯಾಗಿ ಸಿಗೋದಿಲ್ಲ. ಆದ್ದರಿಂದ ನಾವು ಇವತ್ತಿನ ದಿವಸ ಸರ್ಕಾರವನ್ನು ನಾವು ಇವತ್ತು ಏನು ಒತ್ತಾಯಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದರೆ,
ತಕ್ಷಣ ಈ ಯೋಜನೆಯನ್ನು ಸ್ಥಗಿತಗೊಳಿಸಿ ಅದನ್ನು ರದ್ದು ಮಾಡಿ ತುಮಕೂರು ಜಿಲ್ಲೆಯ ಜನಗಳಿಗೆ ಏನೇನು ಅವಶ್ಯಕವಾಗಿ ಬೇಕಾಗ್ತದೋ ಇನ್ನೂ ನಮಗೆ ಎಲ್ಲ ಪೂರೈಸಿ ನಿಮಗೆ ನೀರಿನ ಲಭ್ಯತೆ ಇದ್ರೂ ಕೊಡಿ, ಬರೋಲ್ಲ. ನೀರೇ ಇಲ್ಲ. ಈಗ ನಾಗಮಂಗಲ ಆ ಕೆನಾಲ್ ಬೇರೆ ನೀರು ಹೋಗ್ತೈತೆ, ನಮಗೆ ಬೇರೆ ಬರ್ತೈತೆ. ಹಾಸನ ಜಿಲ್ಲೆಗೆ 16 TMC ನೀರು ಅಲಾಟ್ ಮಾಡಿದ್ದಾರೆ, ನಮಗೆ 24.5 ಅಲಾಟ್ ಮಾಡಿರೋದು. ನಮ್ಗೆ ಯಾರಿಗೂ ನೀರು ಬರೋದಿಲ್ಲ ಈ ಕೆನಾಲ್. ಆದ್ದರಿಂದ ಮತ್ತೊಮ್ಮೆ ನಾವು ಹೇಳ್ತೀವಿ, ಈ ಹೋರಾಟ ತೀವ್ರಗೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ. ಇಡೀ ಜಿಲ್ಲೆಯ ಜನ ಎದ್ದು ನಿಲ್ತಾರೆ, ಈ ಯೋಜನೆಯನ್ನು ಸ್ಥಗಿತಗೊಳಿಸ್ತಾರೆ. ಇದಕ್ಕೆ ಸರ್ಕಾರದವರು ಅವಕಾಶ ಕೊಟ್ಕೊಂಡು ಇದನ್ನು ತಕ್ಷಣ ನಿಲ್ಲಿಸಿ ಅಂತ ನಾವು ಕೇಳ್ಕೊಳ್ತೀವಿ. ಪಾದಯಾತ್ರೆ ಯಾವಾಗ ಮಾಡ್ತೀರಾ? ಎಲ್ಲಿಂದ ಎಲ್ಲಿಗೆ ಮಾಡ್ತೀರಾ ಪಾದಯಾತ್ರೆ? ಅಲ್ಲಿಂದ ನಾರಾಯಣಹಳ್ಳಿಯಿಂದ ಸ್ಪಾಟ್ ಇಲ್ಲಿಂದ ಜಿಲ್ಲಾಧಿಕಾರಿವರೆಗೂ ಬಂದು ಮಾಡ್ತೀವಿ. ಅದು ತೀರ್ಮಾನ ತಗೋತೀವಿ ಕಂಪ್ನಿಯಲ್ಲಿ. ಸರ್, ಅದು ಭೂಸ್ವಾಧೀನ ಆಗಿದೆ. ಭೂಸ್ವಾಧೀನ ಎಲ್ಲೂ ಆಗಿಲ್ಲ. ಸರ್ಕಾರಿ ಜಮೀನು ರೇಡೆ ರೋಡಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೊರಟಿದ್ದಾರೆ. ಅದು ಏನು, ಅದು ಜಿಗ್ಜಾಗಾಗಿ ಹೋಗ್ತಾ ಇದೆ. ಏನು ಎಕ್ಸ್ಪ್ರೆಸ್ ಲೈನ್ ಅಂದ್ರೆ ನೇರವಾಗಿ ಬರ್ತಾ ಇಲ್ಲ. ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದೋ ಅಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಈಗ ಕೆರೆಗೊಳಗೆ ಹೊಡೆದಿದ್ದಾರೆ, ವೈಡಲ್ಲಿರೋ ರಸ್ತೆನಲ್ಲಿ ಹೊಡೆದಿದ್ದಾರೆ. ಸ್ವಲ್ಪ ದೂರ ಪೂರ್ತಿ ಏನು ಹೊಡೆದಿಲ್ಲ. ಮೊನ್ನೆ ನಾವು ಹೋಗಿ ಅಲ್ಲೊಂದಿಷ್ಟು ನಿಲ್ಲಿಸ್ಕೊಂಡು ನಾವು ಹೋಗಿದ್ವಿ. ಅಷ್ಟು ಇಲ್ಲ, ಖಾಸಗಿ ಜಮೀನು ಸಿಗ್ತಾ ಇಲ್ಲ. ಅಲ್ಲಿ ಏನು ಮಾಡಿದ್ದಾರೆ ಅವರು, ಖಾಸಗಿ ಜಮೀನು ಆ ಕಡೆ ಈ ಕಡೆ ಇದೆ ಅಲ್ಲ, ಪಕ್ಕ ರೋಡು ಈ ಬಡ್ಡಿ ಗೇಟ್ ಇದ್ದಂಗೆ ಇದಾವೆ ಕೆಲವು ಕಡೆ. ಅದನ್ನು ರೋಡು ಅಂತ ತಿಳ್ಕೊಂಡು ಅಲ್ಲಿ ಹೊಡೆಯಲ್ಪಟ್ಟವ್ರೆ. ಬಟ್ ಅಲ್ಲಿ ಇನ್ನೂ ಕೈ ಹಾಕಿಲ್ಲ, ಯಾಕೆಂದ್ರೆ ರೈತರು ವಿರೋಧ ಮಾಡ್ತಾರೆ ಅಂತಾನೆ. ಎಲ್ಲೆಲ್ಲಿ ಕೆರೆಗಳಿದ್ದಾವೆ, ಕೆರೆಗಳಿರೋ ಜಾಗದಲ್ಲಿ ಹೊಡೆದಿದ್ದಾರೆ. ಕೆರೆ ಇದೆ ಹೆಚ್ಚಿನಲ್ಲಿ